ಅಪ್ಲೋಡ್ ಮಾಡಿದ್ರು ಸಾಮಾಜಿಕ ಜಾಲತಾಣಗಳಲ್ಲಿ, ಒಂದ್ 10,000 ಸಬ್ಸ್ಕ್ರೈಬರ್ ಇರೋ ಯೂಟ್ಯೂಬ್ ಅಲ್ಲಿ ನಿಮ್ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ 30,000 40,000 ವ್ಯೂಸ್ ಆಗಿರುತ್ತೆ. ಅಂದ್ರೆ ನಿಮ್ಮ ಬಗ್ಗೆ, ನಿಮ್ಮ ಮಾತಿನ ಕೇಳೋ ಬಗ್ಗೆ ಇರುವ ಆಸಕ್ತಿ ನಿಮ್ ಈ ಪ್ರಜಾಕೀಯದಲ್ಲಿ ಕನೆಕ್ಟ್ ಆಗ್ಬೇಕು ಅಂತ ಯಾಕಿಲ್ಲ? 21,000 ಇಸ್ ಅ ವೆರಿ ಲೆಸ್ ನಂಬರ್ ಹಂಗ್ ನೋಡಿದ್ರೆ. ಹೇಳಿ, ನಾನು ಇನ್ನೊಂಥರ ಮಾತಾಡ್ತೀನಿ. ಏನಮ್ಮ, ಏನ್ ಗುರು, ನೀ ಸರಿ ಇಲ್ಲಮ್ಮ ನೀನು, ಅವನ್ ಯಾರು ಟೋಪಿ ತೆಗಿರಿ, ಅದು ಏನ್ರಿ ಇದು ಇನ್ನೂ ಜಾಸ್ತಿ ವ್ಯೂ ಆಗುತ್ತೆ. ಕರೆಕ್ಟಾ? ನಿಜ. ನಾನು ಹುಚ್ಚುಚ್ಚ ಕುಣಿದ್ರೆ ಇಲ್ಲಿ ಇನ್ನೂ ಜಾಸ್ತಿ ವ್ಯೂ ಆಗುತ್ತೆ. ನಿಜ. ಅದು ಮಾಡ್ಬೇಕಾ? ನಾನು ಮಾಡ್ಬೇಕಾ? ನೋಡಿ, ಬೇಡ ಬೇಡ ಅಂತಾರೆ. ಉಪೇಂದ್ರ ಅವರೇ ಕೇಳಿ ಒಂದ್ ನಿಮಿಷ. ಯಾವಾಗ್ಲೂ ಏನ್ ಗೊತ್ತಾ, ಸತ್ಯ, ನಾನು ಪಿಕ್ಚರ್ ಅಲ್ಲೇ ಹೇಳ್ಬಿಟ್ಟಿದೀನಿ, ಸತ್ಯ ಒಂಥರ ಕಹಿ, ಅದು ಸುಳ್ಳು ಆಲ್ಕೋಹಾಲ್ ಇದ್ದಂಗೆ, ಬಹಳ ಬೇಗ ಕಿಕ್ ಕೊಡುತ್ತೆ. ಬಟ್ ಸತ್ಯ ಸ್ಲೋ ಅದು. ಬಟ್ ಆಗ್ಲಿ, ಆ ಸತ್ಯ ದಾರಿ ಬಿಟ್ಬಿಡಬಾರ್ದಲ್ವಾ ನಾನು? ಈಗ ನೀವ್ ಗೆಲ್ಬೇಕು ಸರ್ ಅಂತಾರೆ, ನಾನ್ ಗೆಲ್ಲಂಗೆ ರಾಜಕೀಯ ಮಾಡ್ತಿದ್ದೆ, ನಾನ್ ಗೆಲ್ಲಂಗೆ ನೀವ್ ಹೇಳಿದ್ರ ಅದೆಲ್ಲ ಮಾಡ್ತಿದ್ದೆ ನಾನು. ಇಲ್ಲಿ ನಾನ್ ಗೆಲ್ಬೇಕು ಅಂತ, ನಾವೆಲ್ಲರೂ ಗೆಲ್ಬೇಕು ಅಂತ ಅನ್ಕೊಂತಿರೋದು ನಾನು. ಸ್ವಲ್ಪ ಸ್ಲೋ ಆಗ್ಬೋದು. ಸೊ ಅದಕ್ಕೆ ಸ್ಲೋ ಆಗಬಾರ್ದು ಅಂತಾನೆ ಇವಾಗ ಇದೊಂದೇನೋ ಒಂದು ಸಂಚಲನ ಆದಾಗ ನಾನು ಆದಷ್ಟು ಮತ್ತೆ ಇನ್ವಾಲ್ವ್ ಆಗ್ತೀನಿ. ಹೌದಪ್ಪ, ಬನ್ನಿ ಏನಾರ ಬದಲಾವಣೆ ಮಾಡೋಣ, ಖಂಡಿತ ಚೇಂಜಸ್ ಮಾಡೋಣ. ಇಲ್ಲಿ ಅದೇ ಹೇಳಿದ್ದು, ಇಲ್ಲಿ ಎಲ್ಲರಿಗೂ ಕನ್ಫ್ಯೂಷನ್ ಏನ್ ಗೊತ್ತಾ, ಇದುವರೆಗೂ ನೋಡಿ ನೋಡಿ ಎಲ್ಲ ಏನ್ ಹೇಳದಂತೆ, ನಾನು ಮಾಡ್ತೀನಿ ಬಿಡಮ್ಮ, ಏನಮ್ಮ ನಿನ್ಗೆ ಆಗ್ಬೇಕು ತಾನೆ, ನೀ ಕುತ್ಕೊಳ್ಳಮ್ಮ ಮಾಡ್ತೀನಿ, ಏನಮ್ಮ ಬೇಕು ನಿನಗೆ, ಮಾಡ್ತೀನಿ ಬಿಡಮ್ಮ, ಅಮ್ಮ ನಿನಗೇನಮ್ಮ, ಅಯ್ಯೋ ಅದೇನ್ ದೊಡ್ಡ ವಿಷಯ, ಮಾಡೋಣ ಬಿಡ್ರಿ, ಮಾಡ್ರಿ, ಅವ್ರದ್ದೇನೋ ಪ್ರಾಬ್ಲಮ್ ಮಾಡ್ರಿ. ಇದು ಅಭ್ಯಾಸ ಆಗ್ಬಿಟ್ಟು ನಾವ್ ಹಿಂಗ್ ಕುತ್ಕೊಂಡ್ಬಿಟ್ಟಿದೀವಿ, ಹಿಂಗೆ ಏನೋ ದೊಡ್ಡ ವ್ಯಕ್ತಿ ಏನೋ ಮಾಡ್ತಾನಂತೆ, ಎಲ್ಲ ಚೆನ್ನಾಗಿ ಮಾಡ್ತಾನಂತೆ. ಅಲ್ಲ, ಅವ್ರೇನ್ ಮಾಡೋದು, ಆಕ್ಚುಲಿ ನೀವು ಮಾಡಬೇಕಾಗಿರೋದು, ನಿಮ್ಮ ಹಣ, ನಿಮ್ಮ ದುಡ್ಡು, ನೀವು ಮನಸ್ಸು ಮಾಡ್ರಿ ಏನ್ ಬೇಕಾದ್ರೆ ಆಗ್ಬಿಡುತ್ತೆ. ಈ ಸತ್ಯ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ನಮ್ಗೆ ಮಾಡುವಂತನವನು ಅವ್ನು ಜಾರ್ಕೊಂಡ್ಬಿಡ್ತಾ ಇದ್ದಾನೆ. ಇಲ್ಲಪ್ಪ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೀನಿ. ನಿಮ್ಮ ಕೆಲಸನೂ ಇದೆ. ಅದೂ ಏನೋ ನಿಮಗೆ ಬದಲಾವಣೆ ಬೇಕು ಅನ್ಸಿದ್ರೆ, ನಿಮಗ್ ಜಸ್ಟ್ ಬೇರೆ ಬದಲಾವಣೆ ಆಗ್ಬೇಕು ಅಂದ್ರೆ ವೆಯ್ಟ್ ಮಾಡಿ, ಒಬ್ಬ ನಾಯಕ ಬರ್ತಾನೆ, ನಿಮ್ಮ ಬಾಳೆಲ್ಲವನ್ನೂ ಚೇಂಜ್ ಮಾಡ್ತಾನೆ, ಒಬ್ಬ ನಾಯಕ ಬರ್ತಾನೆ, ಕಾಯ್ತಾ ಇರಿ. ಯಾವಾಗ ಅಂತ ಕೇಳ್ಬಿಡಿ, ಬರ್ತಾನೊಬ್ಬ. ಸಂತೋಷ ಆಗ್ತಿದ್ಯಾ ನಿಮ್ಗೆ? ಒಬ್ಬ ಬರ್ತಾನೆ, ಎಷ್ಟು ಖುಷಿ ಆಗತ್ತೆ ನೋಡಿ, ಆರಾಮಾಗಿ ಕೂತ್ಕೊಳ್ಳ, ಬರ್ಲಿ ಒಬ್ಬ, ಯಾರೋ ಒಬ್ಬ ಬರ್ತಾನ ನಾಯಕ, ಬರ್ಲಿ ಬರ್ಲಿ. ಸದ್ಯ ಈ ಪ್ರಜಾಕೀಯಗೆ ತಲೆ ತಿಂತವನಪ್ಪ. ಈಗ ಹೇಳಿ ಡೈಲಾಗ್ ಕರೆಕ್ಟ್ ಆಗಿದೆ. ಉಪೇಂದ್ರ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಸರ್. ಮತ್ತೆ ಎ ಫಿಲಂ ಇಂದ ನೀವು UA ಬಂದ್ರಿ, ಇವಾಗ ಜನ ಉಪೇಂದ್ರ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಸರ್. ಈಗ ಈಗ ಉದಾಹರಣೆಗೆ ನಿಮ್ಗೆ ಗ್ಯಾರಂಟಿಗಳನ್ನ ಕೊಡ್ತಾ ಇದಾರೆ ಬೇರೆ ಪಕ್ಷದವರು, ಅದನ್ನ ನಾವು ಆಮಿಷ ಅಂತಾನು ಕೆಲವರು ಕರೀತಾರೆ. ಪ್ರಜಾಕೀಯದಲ್ಲಿ ನೀವು ಏನ್ ಜನರಿಗೆ ಕೊಡಕ್ ಬಯಸ್ತೀರಿ? ಈಗ ನೀವು ಜನರು ಮಾಡ್ತಾರೆ, ಜನರು ಮಾಡೋದ್ರ ಜೊತೆಗೆ ನೀವು ಮಾಡ್ಬೇಕಲ್ಲ, ಅದನ್ನ ಮಾಡ್ಬೇಕಂತ ನೀವು ಏನಾದ್ರು ಒಂದು ಕೊಡ್ತೀರಾ ಜನರಿಗೆ ಅಂತಂದಾಗ ಅದು ಅವರಿಗೆ ಗೊತ್ತಾಗುತ್ತಲ್ಲ, ಗೊತ್ತಾದಾಗ ಅಲ್ಲಿಂದ ಬದಲಾವಣೆ ಶುರು ಆಗ್ಬೋದಲ್ಲ. ಅಲ್ಟಿಮೇಟ್ಲಿ ಬದಲಾವಣೆ ಏನು ಅಂತಂದ್ರೆ ಉಪೇಂದ್ರ ಅವರು CM ಆಗೋದು ಕೂಡ ಒಂದು ಬದಲಾವಣೆನೇ ಅಲ್ವಾ? ಅದು ಬರೀ CM ಬದಲಾವಣೆ, CM ಬದಲಾವಣೆ ಅಷ್ಟೇ. ಅದು ಪರಿಪೂರ್ಣ ಜನರ ಬದಲಾವಣೆ ಅಲ್ಲ, ಪರಿಪೂರ್ಣ ಸಿಸ್ಟಮ್ ಬದಲಾವಣೆ ಅಲ್ಲ ಅದು. ಇದೆಲ್ರಿಗೂ ಗೊತ್ತು, ಅರ್ಥ ಆಗದೆ ಏನಿಲ್ಲ. ನನಗೆ ಹೇಳ್ತಾರೆ ಸರ್, ಇಮ್ಮಿಡಿಯೇಟ್ ಆಗಿ ಎಸ್ಕೇಪ್ ಆಗ್ಬಿಡ್ತಾರೆ, ಸರ್ ನೀವು ಹುಳ ಬಿಡ್ತೀರಾ ಸರ್ ತಲೆಗೆ ಅಂತ. ಕೇಳಿ ಒಂದ್ ನಿಮಿಷ, ಹುಳ ಅಲ್ಲ, ನಿಮ್ ತಲೆಯಲ್ಲಿ ಎಷ್ಟು ಹುಳ ಇದೆ ಅಂತ ನಾನು ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ. ಕನ್ನಡಿ ಹಿಡಿದು ತೋರಿಸ್ತಾ ಇದ್ದೀನಿ, ತಲೆಯಲ್ಲಿ ಹುಳ ಸೇರ್ಕೊಂಡ್ರೆ ಏನು ಗೊತ್ತಾಗಲ್ಲ. ನನಗೊಂದು ಸೆಟಪ್ ಇದಿದೆ, ಯಾರೋ ಬರ್ಬೇಕು, ಚೇಂಜ್ ಮಾಡ್ಬಿಡ್ಬೇಕು, ನಾನು ಹಿಂಗೆ ಇರ್ಬೇಕು ಆರಾಮಾಗಿ, ನನ್ನ ಕೆಲಸ ಇದೆ ರೀ ಬೇರೆ, ನಾನು ಯಾಕ್ರಿ ಇದಕ್ಕೆಲ್ಲ ಇನ್ವಾಲ್ವ್ ಆಗ್ಲಿ, ನಾನು ಬಂದು ಓಟ್ ಹಾಕ್ತೀನಿ ಅಷ್ಟೇ ರೀ. ನೀವು ಬಂದು ಬದಲಾವಣೆ ಮಾಡಿ ಹೇಳ್ರಿ, ಏನಾರ ಹೇಳ್ರಿ, ಏನ್ ಹೇಳ್ತೀರಾ ಮ್ಯಾನಿಫೆಸ್ಟೋ, ಏನ್ ಕೊಡ್ತೀರಾ ನಮ್ಗೆ? ಅಲ್ಲ, ನಾನು ಹೇಳ್ತಿರೋದು ನಿಮ್ಮ 2.5 ಲಕ್ಷ ಕೋಟಿ, ನಾವು 3 ಲಕ್ಷ ಕೋಟಿ ಪ್ರತಿ ವರ್ಷ ಇದೆಯಪ್ಪ, ಅದು ನಿಮ್ಮದು, ಅದು ಫುಲ್ ನಿಮ್ಗೆ ಕೊಡ್ತೀನಿ, ನೀವು ಡಿಸಿಷನ್ ತಗೊಳ್ಳಿ. ನಾನು ಹೇಳಿದ್ದು ಒಂದೇ ರೀತಿ ಎಲ್ಲರೂ ಡಿಸಿಷನ್ ತಗೊಳಕ್ಕಾಗತ್ತಾ ಸರ್? ಹೆಂಗ್ ಸರ್ ಎಲ್ಲರೂ ಒಬ್ಬೊಬ್ಬವನ್ನ ಅಂತ ಹೇಳಿದ್ರೆ? ಅಲ್ಲಪ್ಪ, ಅದು ಒಂದು ಸಿಸ್ಟಮ್ ಇರುತ್ತೆ, ಟೆಕ್ನಾಲಜಿ ಮೂಲಕ ಇದು ಸಾಧ್ಯ. ಒಂದ್ ಸಿಂಪಲ್ ಹೇಳ್ತೀನಿ ಕೇಳಿ, ನಿಮ್ ಮೊಬೈಲ್ ಅಲ್ಲಿ ಬಂತು, ನಿಮ್ ಏರಿಯಾ ಈ ರೋಡ್ ಆಗ್ತಾ ಇದೆ, ಈ ರೋಡ್ಗೆ ಇಷ್ಟು ದುಡ್ಡು ಆಗುತ್ತೆ, ಈ ತರ ಮಾಡ್ರಿ ಇಷ್ಟು ದುಡ್ಡು ಆಗುತ್ತೆ, ಕಾಂಕ್ರೀಟ್ ರೋಡ್ ಹಾಕ್ತಿವಿ ಇಷ್ಟು ದುಡ್ಡು ಆಗುತ್ತೆ, ಟಾರ್ ರೋಡ್ ಹಾಕ್ತಿವಿ ಇಷ್ಟು ದುಡ್ಡು ಹಾಕ್ತಿವಿ, ಇಷ್ಟ ಆಗುತ್ತೆ, ಇದು ಬೇಕಾ ಬೇಡವಾ, ಎಸ್ ನೋ ಅಂತ ಒಂದು ಟೈಪ್ ಮಾಡೋದು ಕಷ್ಟನಾ ಸ್ವಾಮಿ? ಬಟ್ ಈ ತರದ ವ್ಯವಸ್ಥೆ ಎಲ್ಲ ಇದೆಯಲ್ಲ ಉಪೇಂದ್ರ ಸರ್, ಅಂದ್ರೆ ರಸ್ತೆ ರಿಪೇರಿಯಿಂದ ಹಿಡಿದ್ಬಿಟ್ಟು ನೋಮೈ ನೇತಾವರೆಗೂ ಎಲ್ಲ ಆಪ್ಗಳು ಬಂದ್ ಹೋಗಿದೆ, ಅದ್ರ ಒಳಗೂ ಕೂಡ ಕರಪ್ಷನ್ ತರ್ತೀವಿ ಅನ್ನೋ ಲೆವೆಲ್ ಅಲ್ಲಿ ನಮ್ ರಾಜಕೀಯ ವ್ಯವಸ್ಥೆ ಆಗಿ ಹೋಗ್ಬಿಟ್ಟಿದೆ. ಈ ಒಂದು ಆಪ್, ಒಂದು ಬದಲಾವಣೆ ಅಲ್ಲಲ್ಲ, ಯಾವಿದು ಹೇಳಿ ನೋಡೋಣ, ಯಾವ ತರ ಆಪ್ ಇದೆ? ಇವಾಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಪಾಪ ನೀವು ರಸ್ತೆ ಹೇಳಿದ್ರಿ, ರಸ್ತೆಗೂ ಕೂಡ ಒಂದು ಆಪ್ ಇದೆ ವಿಶೇಷವಾಗೇನೆ. ಅಲ್ಲ, ರಸ್ತೆಗೆ ಆಪ್ ಇರ್ಬೋದು, ಒಂದು ಹೇಳ್ತೀನಿ, ಇದಕ್ಕೊಂದು ಆಪ್ ಇದ್ರೆ ಹೇಳಿ. ಮೊನ್ನೆ ಯಾರೋ ನಮ್ಮ ಫ್ರೆಂಡ್ ಸ್ನೇಹಿತರೊಬ್ರು ಒಂದು ಅಂಗಡಿ ಓಪನ್ ಮಾಡಿದ್ರು, ಬಹಳ ಜೋರಾಗಿ ಇಂಟೀರಿಯರ್ಸ್ ಎಲ್ಲ ಮಾಡಿ ಸಖತ್ತಾಗಿ ಮಾಡಿ, ಪಾಪ ಎಷ್ಟೋ ಬಾಡಿಗೆ ಕಟ್ಟಿ
ಮಾಡಿ ಒಂದು ಶಾಪ್ ಓಪನ್ ಮಾಡಿ ಕೂತ್ಕೊಂಡ್ರು. ಓ ಏನೋ ಮಾಡ್ಬೋದು. ಮುಂದೆ ಬಂದು ಫುಲ್ ಅಗದ್ಬಿಟ್ಟಿದ್ದಾರೆ ರೋಡ್ ಅಗದ್ಬಿಟ್ಟಿದ್ದಾರೆ ಸ್ವಾಮಿ. ಇದು ಕರೆಕ್ಟಾ? ಪಾಪ ಅವನ ಗತಿ ಏನಾಗ್ಬೇಕು ಯೋಚನೆ ಮಾಡಿ. ಈಗ ನಾನೇ ಅಥವಾ ನಿಮ್ಮನ್ನ ನೀವೇ ಅಲ್ಲಿ ಇಟ್ಕೊಳ್ಳಿ, ನೀವೇ ಒಂದು ಕಷ್ಟಪಟ್ಟು ಎಲ್ಲೋ ಸಾಲ ಸೋಲ ಮಾಡಿ ಒಂದು ಅಂಗಡಿ ಓಪನ್ ಮಾಡಿರಿ. ನನಗೆ ಗೊತ್ತಿರ್ಬೇಕಲ್ವ ಅಟ್ಲೀಸ್ಟ್ ಈಗ ರೋಡ್ ಅಗೀತಾರಪ್ಪ, ನಾನು ಇಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅನ್ನೋ ತರ ನನಗೆ ಗೊತ್ತಿರ್ಬೇಕಲ್ವಾ? ಗೊತ್ತಿರ್ಬೇಕೋ ಬೇಡವೋ? ಅದೇಮ್ಮ, ಇದು ಬದಲಾಗ್ಬೇಕಲ್ವಾ? ಅಪ್ಲೋಡ್ ಮಾಡಿದ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು 10,000 ಸಬ್ಸ್ಕ್ರೈಬರ್ ಇರೋ ಯೂಟ್ಯೂಬ್ ಅಲ್ಲಿ ನಿಮ್ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ 30,000 40,000 ವ್ಯೂಸ್ ಆಗಿರುತ್ತೆ. ಅಂದ್ರೆ ನಿಮ್ಮ ಬಗ್ಗೆ, ನಿಮ್ಮ ಮಾತಿನ ಕೇಳೋ ಬಗ್ಗೆ ಇರುವ ಆಸಕ್ತಿ ನೀವು ಈ ಪ್ರಜಾಕೀಯದಲ್ಲಿ ಕನೆಕ್ಟ್ ಆಗ್ಬೇಕು ಅಂತ ಯಾಕಿಲ್ಲ? 21,000 ಇಸ್ ಅ ವೆರಿ ಲೆಸ್ ನಂಬರ್. ಹಂಗ್ ನೋಡಿದ್ರೆ ಹೇಳಿ, ನಾನು ಇನ್ನೊಂದರ ಮಾತಾಡ್ತೀನಿ. ಏನಮ್ಮ, ಏನ್ ಗುರು, ನೀ ಸರಿ ಇಲ್ಲಮ್ಮ ನೀನು, ಅವನ್ ಯಾರ ಟೋಪಿ ತೆಗಿರಿ, ಅದು ಏನ್ರಿ, ಇದು ಇನ್ನೂ ಜಾಸ್ತಿ ವ್ಯೂ ಆಗುತ್ತೆ. ಕರೆಕ್ಟಾ? ನಿಜ. ನಾನು ಹುಚ್ಚುಚ್ಚ ಕುಣಿದ್ರೆ ಇಲ್ಲಿ ಇನ್ನೂ ಜಾಸ್ತಿ ವ್ಯೂ ಆಗುತ್ತೆ. ನಿಜ. ಅದು ಮಾಡ್ಬೇಕಾ? ನಾನು ಮಾಡ್ಬೇಕಾ? ನೋಡಿ, ಬೇಡ ಬೇಡ ಅಂತಾರೆ. ಉಪೇಂದ್ರ ಅವರೇ ಕೇಳಿ ಒಂದ್ ನಿಮಿಷ. ಯಾವಾಗ್ಲೂ ಏನ್ ಗೊತ್ತಾ, ಸತ್ಯ, ನಾನು ಪಿಕ್ಚರ್ ಅಲ್ಲೇ ಹೇಳ್ಬಿಟ್ಟಿದೀನಿ, ಸತ್ಯ ಒಂಥರ ಕಹಿ, ಅದು ಸುಳ್ಳು ಆಲ್ಕೋಹಾಲ್ ಇದ್ದಂಗೆ, ಬಹಳ ಬೇಗ ಕಿಕ್ ಕೊಡುತ್ತೆ. ಬಟ್ ಸತ್ಯ ಸ್ಲೋ ಅದು. ಬಟ್ ಆಗ್ಲಿ, ಆ ಸತ್ಯ ದಾರಿ ಬಿಟ್ಬಿಡಬಾರ್ದಲ್ವಾ ನಾನು? ಈಗ ನೀವ್ ಗೆಲ್ಬೇಕು ಸರ್ ಅಂತಾರೆ, ನಾನ್ ಗೆಲ್ಲಂಗೆ ರಾಜಕೀಯ ಮಾಡ್ತಿದ್ದೆ, ನಾನ್ ಗೆಲ್ಲಂಗೆ ನೀವ್ ಹೇಳಿದ್ರ ಅದೆಲ್ಲ ಮಾಡ್ತಿದ್ದೆ ನಾನು. ಇಲ್ಲಿ ನಾನ್ ಗೆಲ್ಬೇಕು ಅಂತ, ನಾವೆಲ್ಲರೂ ಗೆಲ್ಬೇಕು ಅಂತ ಅನ್ಕೊಂತಿರೋದು ನಾನು. ಸ್ವಲ್ಪ ಸ್ಲೋ ಆಗ್ಬೋದು. ಸೊ ಅದಕ್ಕೆ ಸ್ಲೋ ಆಗಬಾರ್ದು ಅಂತ ಇವಾಗ ಇದೊಂದೇನೋ ಒಂದು ಸಂಚಲನ ಆದಾಗ ನಾನು ಆದಷ್ಟು ಮತ್ತೆ ಇನ್ವಾಲ್ವ್ ಆಗ್ತೀನಿ. ಹೌದಪ್ಪ, ಬನ್ನಿ ಏನಾರ ಬದಲಾವಣೆ ಮಾಡೋಣ, ಖಂಡಿತ ಚೇಂಜಸ್ ಮಾಡೋಣ. ಇಲ್ಲಿ ಅದೇ ಹೇಳಿದ್ದು, ಇಲ್ಲಿ ಎಲ್ಲರಿಗೂ ಕನ್ಫ್ಯೂಷನ್ ಏನ್ ಗೊತ್ತಾ, ಇದುವರೆಗೂ ನೋಡಿ ನೋಡಿ ಎಲ್ಲ ಏನ್ ಹೇಳೋದಂತೆ, ನಾನು ಮಾಡ್ತೀನಿ ಬಿಡಮ್ಮ, ಏನಮ್ಮ ನಿನ್ಗೆ ಆಗ್ಬೇಕು ತಾನೆ, ನೀ ಕುತ್ಕೊಳ್ಳಮ್ಮ ಮಾಡ್ತೀನಿ, ಏನಮ್ಮ ಬೇಕು ನಿನಗೆ, ಮಾಡ್ತೀನಿ ಬಿಡಮ್ಮ, ಅಮ್ಮ ನಿನಗೇನಮ್ಮ, ಅಯ್ಯೋ ಅದೇನ್ ದೊಡ್ಡ ವಿಷಯ, ಮಾಡೋಣ ಬಿಡ್ರಿ, ಮಾಡ್ರಿ, ಅವ್ರದ್ದೇನೋ ಪ್ರಾಬ್ಲಮ್ ಮಾಡ್ರಿ. ಇದು ಅಭ್ಯಾಸ ಆಗ್ಬಿಟ್ಟು ನಾವ್ ಹಿಂಗ್ ಕುತ್ಕೊಂಡ್ಬಿಟ್ಟಿದೀವಿ, ಹಿಂಗೆ ಏನೋ ದೊಡ್ಡ ವ್ಯಕ್ತಿ ಏನೋ ಮಾಡ್ತಾನಂತೆ, ಎಲ್ಲ ಚೆನ್ನಾಗಿ ಮಾಡ್ತಾನಂತೆ ಅಂತ. ಅಲ್ಲ, ಅವ್ರೇನ್ ಮಾಡೋದು, ಆಕ್ಚುಲಿ ನೀವು ಮಾಡಬೇಕಾಗಿರೋದು, ನಿಮ್ಮ ಹಣ, ನಿಮ್ಮ ದುಡ್ಡು, ನೀವು ಮನಸ್ಸು ಮಾಡ್ರಿ ಏನ್ ಬೇಕಾದ್ರೆ ಆಗ್ಬಿಡುತ್ತೆ. ಈ ಸತ್ಯ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ನಮ್ಗೆ ಮಾಡುವಂತ ಅವನು ಜಾರ್ಕೊಂಡ್ಬಿಡ್ತಾ ಇದ್ದಾನೆ. ಇಲ್ಲಪ್ಪ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೀನಿ. ನಿಮ್ಮ ಕೆಲಸನೂ ಇದೆ. ಅದೂ ಏನೋ ನಿಮಗೆ ಬದಲಾವಣೆ ಬೇಕು ಅನ್ಸಿದ್ರೆ, ನಿಮಗ್ ಜಸ್ಟ್ ಬೇರೆ ಬದಲಾವಣೆ ಆಗ್ಬೇಕು ಅಂದ್ರೆ ವೆಯ್ಟ್ ಮಾಡಿ, ಒಬ್ಬ ನಾಯಕ ಬರ್ತಾನೆ, ನಿಮ್ಮ ಬಾಳೆಲ್ಲವನ್ನೂ ಚೇಂಜ್ ಮಾಡ್ತಾನೆ, ಒಬ್ಬ ನಾಯಕ ಬರ್ತಾನೆ, ಕಾಯ್ತಾ ಇರಿ. ಯಾವಾಗ ಅಂತ ಕೇಳ್ಬಿಡಿ, ಬರ್ತಾನೊಬ್ಬ. ಸಂತೋಷ ಆಗ್ತಿದ್ಯಾ ನಿಮ್ಗೆ? ಒಬ್ಬ ಬರ್ತಾನೆ, ಎಷ್ಟು ಖುಷಿ ಆಗತ್ತೆ ನೋಡಿ, ಆರಾಮಾಗಿ ಕೂತ್ಕೊಳ್ಳ, ಬರ್ಲಿ ಒಬ್ಬ, ಯಾರೋ ಒಬ್ಬ ಬರ್ತಾನ ನಾಯಕ, ಬರ್ಲಿ ಬರ್ಲಿ. ಸದ್ಯ ಈ ಪ್ರಜಾಕೀಯತೆಗೆ ತಲೆ ತಿಂತವನಪ್ಪ. ಈಗ ಹೇಳಿ ಡೈಲಾಗ್ ಕರೆಕ್ಟ್ ಆಗಿದೆ. ಉಪೇಂದ್ರ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಸರ್. ಮತ್ತೆ ಎ ಫಿಲಂ ಇಂದ ನೀವು UAE ಬಂದ್ರಿ, ಇವಾಗ ಜನ ಉಪೇಂದ್ರ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಸರ್. ಈಗ ಉದಾಹರಣೆಗೆ ನಿಮಗೆ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಬೇರೆ ಪಕ್ಷದವರು, ಅದನ್ನ ನಾವು ಆಮಿಷ ಅಂತಾನು ಕೆಲವರು ಕರೀತಾರೆ. ಪ್ರಜಾಕೀಯದಲ್ಲಿ ನೀವು ಏನ್ ಜನರಿಗೆ ಕೊಡಕ್ ಬಯಸ್ತೀರಿ? ಈಗ ನೀವು ಜನರು ಮಾಡ್ತಾರೆ, ಜನರು ಮಾಡೋದ್ರ ಜೊತೆಗೆ ನೀವು ಮಾಡ್ಬೇಕಲ್ಲ, ಅದನ್ನ ಮಾಡ್ಬೇಕಂತ ಅದು ನೀವು ಏನಾದ್ರು ಒಂದು ಕೊಡ್ತೀರಾ ಜನರಿಗೆ ಅಂತಂದಾಗ ಅದು ಅವರಿಗೆ ಗೊತ್ತಾಗುತ್ತಲ್ಲ, ಗೊತ್ತಾದಾಗ ಅಲ್ಲಿಂದ ಬದಲಾವಣೆ ಶುರು ಆಗ್ಬೋದಲ್ಲ. ಅಲ್ಟಿಮೇಟ್ಲಿ ಬದಲಾವಣೆ ಏನು ಅಂತಂದ್ರೆ ಉಪೇಂದ್ರ ಅವರು CM ಆಗೋದು ಕೂಡ ಒಂದು ಬದಲಾವಣೆನೇ ಅಲ್ವಾ? ಅದು ಬರೀ CM ಬದಲಾವಣೆ ಅಷ್ಟೇ. ಅದು ಪರಿಪೂರ್ಣ ಜನರ ಬದಲಾವಣೆ ಅಲ್ಲ, ಪರಿಪೂರ್ಣ ಸಿಸ್ಟಮ್ ಬದಲಾವಣೆ ಅಲ್ಲ ಅದು. ಇದೆಲ್ರಿಗೂ ಗೊತ್ತು, ಅರ್ಥ ಆಗದೆ ಏನಿಲ್ಲ. ನನಗೆ ಹೇಳ್ತಾರೆ ಸರ್, ಇಮ್ಮಿಡಿಯೇಟ್ ಆಗಿ ಎಸ್ಕೇಪ್ ಆಗ್ಬಿಡ್ತಾರೆ, ಸರ್ ನೀವು ಹುಳ ಬಿಡ್ತೀರಾ ಸರ್ ತಲೆಗೆ ಅಂತ. ಕೇಳಿ ಒಂದ್ ನಿಮಿಷ, ಹುಳ ಅಲ್ಲ, ನಿಮ್ ತಲೆಯಲ್ಲಿ ಎಷ್ಟು ಹುಳ ಇದೆ ಅಂತ ನಾನು ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ. ಕನ್ನಡಿ ಹಿಡಿದು ತೋರಿಸ್ತಾ ಇದ್ದೀನಿ, ತಲೆಯಲ್ಲಿ ಹುಳ ಸೇರ್ಕೊಂಡ್ರೆ ಏನು ಗೊತ್ತಾಗಲ್ಲ. ನನಗೊಂದು ಸೆಟಪ್ ಇದಿದೆ, ಯಾರೋ ಬರ್ಬೇಕು, ಚೇಂಜ್ ಮಾಡ್ಬಿಡ್ಬೇಕು, ನಾನು ಹಿಂಗೆ ಇರ್ಬೇಕು ಆರಾಮಾಗಿ, ನನ್ನ ಕೆಲಸ ಇದೆ ರೀ ಬೇರೆ. ನಾನು ಯಾಕ್ರಿ ಇದಕ್ಕೆಲ್ಲ ಇನ್ವಾಲ್ವ್ ಆಗ್ಲಿ, ನಾನು ಬಂದು ಓಟ್ ಹಾಕ್ತೀನಿ ಅಷ್ಟೇ ರೀ. ನೀವು ಬಂದು ಬದಲಾವಣೆ ಮಾಡಿ ಹೇಳ್ರಿ, ಏನಾರ ಹೇಳ್ರಿ, ಏನ್ ಹೇಳ್ತೀರಾ ಮ್ಯಾನಿಫೆಸ್ಟೋ, ಏನ್ ಕೊಡ್ತೀರಾ ನಮ್ಗೆ? ಅಲ್ಲ, ನಾನು ಹೇಳ್ತಿರೋದು ನಿಮ್ಮ 2.5 ಲಕ್ಷ ಕೋಟಿ, ನಾವು 3 ಲಕ್ಷ ಕೋಟಿ ಪ್ರತಿ ವರ್ಷ ಇದೆಯಪ್ಪ, ಅದು ನಿಮ್ಮದು, ಅದು ಫುಲ್ ನಿಮ್ಗೆ ಕೊಡ್ತೀನಿ, ನೀವು ಡಿಸಿಷನ್ ತಗೊಳ್ಳಿ. ನಾನು ಹೇಳಿದ್ದು ಒಂದು ರೀತಿ ಎಲ್ಲರೂ ಡಿಸಿಷನ್ ತಗೊಳಕ್ಕಾಗತ್ತಾ ಸರ್? ಹೆಂಗ್ ಸರ್ ಎಲ್ಲರೂ ಒಬ್ಬೊಬ್ಬ ಅಂತ ಹೇಳಿದ್ರೆ? ಅಲ್ಲಪ್ಪ, ಅದು ಒಂದು ಸಿಸ್ಟಮ್ ಇರುತ್ತೆ, ಟೆಕ್ನಾಲಜಿ ಮೂಲಕ ಇದು ಸಾಧ್ಯ. ಒಂದು ಸಿಂಪಲ್ ಹೇಳ್ತೀನಿ ಕೇಳಿ, ನಿಮ್ ಮೊಬೈಲ್ ಅಲ್ಲಿ ಬಂತು, ನಿಮ್ ಏರಿಯಾ ಈ ರೋಡ್ ಆಗ್ತಾ ಇದೆ, ಈ ರೋಡ್ಗೆ ಇಷ್ಟು ದುಡ್ಡಾಗುತ್ತೆ,
ಈ ತರ ಮಾಡ್ರಿ ಇಷ್ಟು ದುಡ್ಡು ಆಗುತ್ತೆ, ಕಾಂಕ್ರೀಟ್ ರೋಡ್ ಹಾಕ್ತಿವಿ ಇಷ್ಟು ದುಡ್ಡು ಆಗುತ್ತೆ, ಟಾರ್ ರೋಡ್ ಹಾಕ್ತಿವಿ ಇಷ್ಟು ದುಡ್ಡು ಹಾಕ್ತಿವಿ, ಇಷ್ಟ ಆಗುತ್ತೆ. ಇದು ಬೇಕಾ ಬೇಡವಾ, ಎಸ್ ನೋ ಅಂತ ಒಂದು ಟೈಪ್ ಮಾಡೋದು ಕಷ್ಟನಾ ಸ್ವಾಮಿ? ಬಟ್ ಈ ತರದ ವ್ಯವಸ್ಥೆ ಎಲ್ಲ ಇದೆಯಲ್ಲ ಉಪೇಂದ್ರ ಸರ್, ಅಂದ್ರೆ ರಸ್ತೆ ರಿಪೇರಿಯಿಂದ ಹಿಡಿದು ಬಿಟ್ಟು ನೋಮೈ ನೇತಾವರೆಗೂ ಎಲ್ಲ ಆಪ್ಗಳು ಬಂದ್ ಹೋಗಿದೆ. ಅದ್ರ ಒಳಗೂ ಕೂಡ ಕರಪ್ಷನ್ ತರ್ತೀವಿ ಅನ್ನೋ ಲೆವೆಲ್ ಅಲ್ಲಿ ನಮ್ ರಾಜಕೀಯ ವ್ಯವಸ್ಥೆ ಆಗಿ ಹೋಗ್ಬಿಟ್ಟಿದೆ. ಈ ಒಂದು ಆಪ್ ಒಂದು ಬದಲಾವಣೆ ಅಲ್ಲಲ್ಲ, ಯಾವಿದು ಹೇಳಿ ನೋಡೋಣ, ಯಾವ ತರ ಆಪ್ ಇದೆ? ಇವಾಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಪಾಪ. ನೀವು ರಸ್ತೆ ಹೇಳಿದ್ರಿ, ರಸ್ತೆಗೂ ಕೂಡ ಒಂದು ಆಪ್ ಇದೆ ವಿಶೇಷವಾಗೇನೆ. ಅಲ್ಲ, ರಸ್ತೆಗೆ ಆಪ್ ಇರ್ಬೋದು, ಒಂದು ಹೇಳ್ತೀನಿ, ಇದಕ್ಕೊಂದು ಆಪ್ ಇದ್ರೆ ಹೇಳಿ. ಮೊನ್ನೆ ಯಾರೋ ನಮ್ಮ ಫ್ರೆಂಡ್ ಸ್ನೇಹಿತರೊಬ್ರು ಒಂದು ಅಂಗಡಿ ಓಪನ್ ಮಾಡಿದ್ರು, ಬಹಳ ಜೋರಾಗಿ ಇಂಟೀರಿಯರ್ಸ್ ಎಲ್ಲ ಮಾಡಿ ಸಖತ್ತಾಗಿ ಮಾಡಿ, ಪಾಪ ಎಷ್ಟೋ ಬಾಡಿಗೆ ಕಟ್ಟಿ ಮಾಡಿ ಒಂದು ಶಾಪ್ ಓಪನ್ ಮಾಡಿ ಕೂತ್ಕೊಂಡ್ರು. ಓ ಏನೋ ಮಾಡ್ಬೋದು, ಮುಂದೆ ಬಂದು ಫುಲ್ ಅಗದ್ಬಿಟ್ಟಿದ್ದಾರೆ ರೋಡ್ ಅಗದ್ಬಿಟ್ಟಿದ್ದಾರೆ ಸ್ವಾಮಿ. ಇದು ಕರೆಕ್ಟಾ? ಪಾಪ ಅವನ ಗತಿ ಏನಾಗ್ಬೇಕು ಯೋಚನೆ ಮಾಡಿ. ಈಗ ನಾನೇ ಅಥವಾ ನಿಮ್ಮನ್ನ ನೀವೇ ಅಲ್ಲಿ ಇಟ್ಕೊಳ್ಳಿ, ನೀವೇ ಒಂದು ಕಷ್ಟಪಟ್ಟು ಎಲ್ಲೋ ಸಾಲ ಸೋಲ ಮಾಡಿ ಒಂದು ಅಂಗಡಿ ಓಪನ್ ಮಾಡ್ರಿ. ನನಗೆ ಗೊತ್ತಿರ್ಬೇಕಲ್ವ ಅಟ್ಲೀಸ್ಟ್ ಈಗ ರೋಡ್ ಅಗೀತಾರಪ್ಪ, ನಾನು ಇಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅನ್ನೋ ತರ ನನಗೆ ಗೊತ್ತಿರ್ಬೇಕಲ್ವಾ? ಗೊತ್ತಿರ್ಬೇಕೋ ಬೇಡವೋ? ಅದೇಮ್ಮ, ಇದು ಬದಲಾಗ್ಬೇಕಲ್ವಾ?